ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಸಿಎಂ ಸಹಿ ಬಾಕಿ ಇದೆ. ಅವರು ಸಹಿ ಹಾಕ್ತಾರೆ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ನೀಡಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷರ ಸ್ಥಾನಕ್ಕೆ ಸಹಿ ಹಾಕಬೇಕಾಗುತ್ತೆ. ಸೊ ಆ ಸಹಿಯನ್ನ ಸಿಎಂ ಹಾಕ್ತಾರೆ ಅಂತ ಹೇಳಿದ್ರು. ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಕೇಳೋಣ. ಅವ್ರು ಸಿಕ್ಕಿಲ್ಲಪ್ಪ, ಅವ್ರು ಎಲ್ಲಿ, ಅವರು ಫೋನ್ ಸಿಗ್ತಾ ಇಲ್ಲ, ಗೊತ್ತಿಲ್ಲ. ಹಿಂಗೆ ಅಂತೆ ಕಂತೆ ಡೆಲ್ಲಿಲಿದ್ದಾರಂತೆ, ಬಾಂಬೆನಲ್ಲಿ ಇದ್ದಾರಂತೆ, ಬೆಳಗಾಂನಲ್ಲಿ ಇದ್ದಾರಂತೆ. ಇದೆಲ್ಲ ಅಂತೆ ಕಂತೆಗಳಿಗೆಲ್ಲ ಉತ್ತರ ಕೊಡಲ್ಲ. ಸಂಪರ್ಕ ಸಿಕ್ಕಿಲ್ಲ ಅಂತ ಬಿಜೆಪಿ ಆಸೆ ಚಿಗುರು ಬಿಡುತ್ತೆ ಅಂತ. ನೀವು ಸಂಪರ್ಕ ಸಿಕ್ಕಿಲ್ಲ ಅಂತ ಬಿಜೆಪಿ ಆಸೆ ಚಿಗುರು ಬಿಡುತ್ತೆ. ಬಿಜೆಪಿಯವ್ರಿಗೆ ಯಾವಾಗಲೂ ಕೆಟ್ಟ ಆಸೆಗಳೇ ಜಾಸ್ತಿ ಇರೋದು, ಒಳ್ಳೆ ಆಸೆ ಇಲ್ವೇ ಇಲ್ಲ ಅವ್ರಿಗೆ, ಎಲ್ಲ ಕೆಟ್ಟ ಆಸೆಗಳು. ಅವರು 104 ಜನ ಗೆದ್ದುಬಿಟ್ಟು ಮುಖ್ಯಮಂತ್ರಿ ಆಗಬೇಕು ಅಂತ ಯಾಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ವಾ? ವಾಮ್ ಮಾರ್ಗದಿಂದ ಬರಬೇಕು, ಕುದುರೆ ವ್ಯಾಪಾರ ಮಾಡಬೇಕು. ಎಲ್ಲಿಂದ ಬರ್ತದೆ ದುಡ್ಡು ಅವ್ರಿಗೆ? 25 ಲಕ್ಷ 30 ಲಕ್ಷ ಆಫರ್ ಮಾಡ್ತೀವಿ ಅಂತಾರಲ್ಲ. ವೇರ್ ಡು ದೇ ಗೆಟ್ ಮನಿ? ಕೋಟಿ ವೇರ್ ಡು ದೇ ಗೆಟ್ ಮನಿ? ಮೊದಲು ಅದನ್ನ ಬರೀರಿ. ಇವರೆಲ್ಲ ಭ್ರಷ್ಟರು, ಅದಕ್ಕೆ ಇವೆಲ್ಲ ಪ್ರಯತ್ನ ಮಾಡ್ತಾವ್ರೆ ಅಂತ ಬರೀರಿ. ಗೊತ್ತಿಲ್ಲ, ನಾನು ಮಾತಾಡ್ತೀನಿ ಚೀಫ್ ಮಿನಿಸ್ಟರ್ ಜೊತೆನಲ್ಲಿ. ಅದಕ್ಕೆ ಪರ ವಿರೋಧ ಎರಡೂ ಇದ್ದಾವೆ, ಮಾತಾಡ್ತೀನಿ ಅವ್ರ ಜೊತೆ. 1,000 ಶಾಲೆ ತೆರೀಬೇಕು ಅಂತ ಆಲ್ರೆಡಿ ಪುನಃ ನಾನು ಹೇಳಿದ್ಮೇಲೆ ಅದು ಪುನಃ ಯಾಕೆ ಇನ್ನೊಂದಷ್ಟು ಡೀಟೇಲ್ಸ್ ನಂಗೆ ಎಷ್ಟಾಗಿದ್ದಾರೋ ನಂಗೆ ಗೊತ್ತಿಲ್ಲ. ನಾನು ಐ ವಿಲ್ ಡಿಸ್ಕಸ್ ವಿತ್ ದಿ ಚೀಫ್ ಮಿನಿಸ್ಟರ್, ಬಿಕಾಸ್ ದೇರ್ ಆರ್ 2 ಒಪಿನಿಯನ್ಸ್. ಒಂದು ಪರ ಇದಾವೆ, ಇನ್ನೊಂದು ವಿರುದ್ಧನೂ ಇದೆ. ಅದರಿಂದ ಅವ್ರ ಜೊತೆ ಮಾತಾಡ್ತೀನಿ. ಇಂಗ್ಲಿಷ್ ಮಾಧ್ಯಮ ಶಾಲೆಗಳ ಕುರಿತು ಮಾತಾಡಿದ್ರು ಸಿದ್ದರಾಮಯ್ಯನವರು. ಜೊತೆಗೆ ರಮೇಶ್ ಜಾರಕಿಹೊಳಿ ಸಾಹೇಬ್ರ ಕುರಿತು ಕೂಡ ಮಾತಾಡಿದ್ರು. ರಮೇಶ್ ಜಾರಕಿಹೊಳಿ ಅವರು ನನ್ನ ಸಂಪರ್ಕಕ್ಕಂತೂ ಇಲ್ಲ, ನಿಮ್ಗೆಲ್ಲಾದ್ರೂ ಕಂಡ್ರ ಅಂತ ಕೇಳಿದ್ರು, ಅಥವಾ ನಿಮ್ ಸಂಪರ್ಕಕ್ಕೆ ಬಂದಿದ್ದಾರಾ ಅಂತ ಕೇಳಿದ್ರು. ಅಂತೆ ಕಂತೆಗಳು ಬೇಡ, ಎಲ್ಲಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿ ಬರೀರಿ. ಯಾವಾಗ್ಲೂ ಕೂಡ ಬಿಜೆಪಿ ಅವರಿಗೆ ಕೆಟ್ಟ ಆಸೆ ಇರುತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ, ಅದು ವಾಮ ಮಾರ್ಗದ ಮೂಲಕ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ. ಸರ್, ನಿಗಮ ಮಂಡಳಿಗಳದು ಇನ್ನು ಸೈನ್ ಮಾಡ್ತಾರೆ, ಸೈನ್ ಮಾಡಲೇಬೇಕಲ್ಲಪ್ಪ. ಈಗ 30 ಚೇರ್ಮನ್ಗಳನ್ನ ಮಾಡೋದು ಅಂತ ತೀರ್ಮಾನ ಆಗಿದೆ ಕೋಆರ್ಡಿನೇಷನ್ ಕಮಿಟಿನಲ್ಲಿ. 20 ನಮಗೆ, 10 ಅವರಿಗೆ. ನಾವೀಗ 20 ಮಾಡಿ ಕಳಿಸಿದ್ದೀವಿ. ಅವ್ರು 10 ಮಾಡಬೇಕು, ಒಟ್ಟಿಗೆ ಮಾಡಬಹುದು.